ಸೋಮು ಮತ್ತು ರಾಮು ಎಂಬ ಇಬ್ಬರು ಗೆಳೆಯರು ನಗರದಲ್ಲಿ ಬಟ್ಟೆ ವ್ಯಾಪಾರ ಆರಂಭಿಸಲು ನಿರ್ಧರಿಸಿದ್ರು. ರಾಮು ಒಳ್ಳೆಯ ಬಟ್ಟೆಗಳ ಬಗ್ಗೆ ಸಂಶೋಧನೆ ನಡೆಸಿದ್ರೆ, ಸೋಮು ಶಾರ್ಟ್ಕಟ್ ಮೂಲಕ ಬೇಗ ಶ್ರೀಮಂತನಾಗಲು ಬಯಸಿದನು. ರಾಮು ಹಳ್ಳಿಗೆ ಅಲೆದು ಗುಣಮಟ್ಟದ ನೂಲಿನ ಬಟ್ಟೆಗಳನ್ನ ಆಯ್ದು ತಂದನು. ಸೋಮು ಎಲ್ಲಿಂದಲೋ ಕಳಪೆ ಗುಣಮಟ್ಟದ ಬಟ್ಟೆಗಳನ್ನ ಅಗ್ಗದ ದರಕ್ಕೆ ತಂದು ಹೊಳೆಯುವ ಪ್ಯಾಕಿಂಗ್ ಮಾಡಿದನು. ಸೋಮು ತನ್ನ ಹೊಳೆಯುವ ಬಟ್ಟೆಗಳನ್ನು ಅಗ್ಗದ ದರಕ್ಕೆ ಮಾರಿ ಕೆಲವೇ ದಿನಗಳಲ್ಲಿ ಹೆಚ್ಚು ಹಣ ಗಳಿಸಿ ಬೀಗಿದನು. ರಾಮುವಿನ ಬೆಲೆ ಸ್ವಲ್ಪ ಹೆಚ್ಚಿದ್ರಿಂದ ಅವನಿಗೆ ಗ್ರಾಹಕರು ಕಡಿಮೆ ಇದ್ರು. ಆದ್ರೆ ಅವನು ಧೃತಿಗೆಡಲಿಲ್ಲ. ಕೆಲವೇ ವಾರಗಳಲ್ಲಿ ಸೋಮು ಮಾರಿದ ಬಟ್ಟೆಗಳೆಲ್ಲ ಬಣ್ಣಗೆಟ್ಟು ಹರಿದು ಹೋಗಿ ಗ್ರಾಹಕರು ಅಂಗಡಿಯ ಮುಂದೆ ಬಂದು ಗಲಾಟೆ ಮಾಡ್ತೊಡಗಿದ್ರು. ಸೋಮು ತನ್ನ ಹೆಸರನ್ನು ಮತ್ತು ಗಳಿಸಿದ ಹಣವನ್ನೆಲ್ಲ ದಂಡ ಕಟ್ಟಲು ವ್ಯಯಿಸಿ ಕಂಗಾಲಾದನು. ಇದೇ ಸಮಯದಲ್ಲಿ ರಾಮುವಿನ ಬಟ್ಟೆಗಳನ್ನ ಬಳಸಿದವರು ಅದರ ಬಾಳಿಕೆಯನ್ನ ಮೆಚ್ಚಿ ನೂರಾರು ಜನರನ್ನು ಕರೆತಂದ್ರು. ರಾಮುವಿನ ಪ್ರಾಮಾಣಿಕ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿ ಅವನ ವ್ಯಾಪಾರವು ಭದ್ರವಾಗಿ ನೆಲೆಯೂರಿತು. ಮೋಸದಿಂದ ಅಥವಾ ಕಷ್ಟಪಡದೆ ಗಳಿಸಿದ ಯಶಸ್ಸು ನೀರಿನ ಗುಳ್ಳೆಯಂತೆ ಎಂದು ಸೋಮು ಅರಿತುಕೊಂಡನು. ಅಂದಿನಿಂದ ಅವನು ಶಾರ್ಟ್ಕಟ್ ಬಿಟ್ಟು ರಾಮುವಿನಂತೆ ಪರಿಶ್ರಮ ಪಡಲು ನಿರ್ಧರಿಸಿದನು. ಮೋಸದ ಹಾದಿಯಲ್ಲಿ 10 ಹೆಜ್ಜೆ ಮುಂದೆ ಹೋಗುವುದಕ್ಕಿಂತ ಸತ್ಯದ ಹಾದಿಯಲ್ಲಿ 1 ಹೆಜ್ಜೆ ಇಡುವುದು ಮೇಲು. ಯಶಸ್ಸು ಎನ್ನುವುದು ಓಟದ ಸ್ಪರ್ಧೆಯಲ್ಲ, ಅದು ತಾಳ್ಮೆ ಮತ್ತು ಗುಣಮಟ್ಟದ ಪ್ರಯಾಣ. ಆರಂಭದಲ್ಲಿ ಕಷ್ಟವಾದ್ರೂ ನಿಷ್ಠೆಯಿಂದ ಮಾಡುವ ಕೆಲಸಕ್ಕೆ ಕಾಲಾನಂತರದಲ್ಲಿ ಅತಿ ದೊಡ್ಡ ಯಶಸ್ಸು ಸಿಗುತ್ತದೆ.